ಇನ್ನು ಪ್ರಶಾಂತ್ ಸಂಬರ್ಗಿ. ಪ್ರಶಾಂತ್ ಸಂಬರ್ಗಿ ಅದೇ ನಾನು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಏನೇನೋ ಮಾತಾಡಿದ್ರು. ಇನ್ಫ್ಯಾಕ್ಟ್ ನಾನು ಲಾಯರ್ ಅಲ್ಲ ಯಾಕೆ ಅವ್ರನ್ನ ಕಳ್ಸಿದ್ದೀರಲ್ಲ, ವಕೀಲ್ ಸಾಬ್ ಅನ್ಬೇಡಿ ಅಂತ. ಇನ್ಫ್ಯಾಕ್ಟ್ ಮೊನ್ನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಾನು ನನ್ನ ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಆಗಿದೆ ಆ್ಯಂಡ್ ಐ ಆಮ್ ಎನ್ ಎಲಿಜಿಬಲ್ ಅಡ್ವೊಕೇಟ್ ಅಂತೇಳಿ ಮೊನ್ನೆ ಆದೇಶ ಮಾಡಿದೆ. ನಾನು ಪ್ರಶಾಂತ್ ಸಂಬರ್ಗಿ ಅವ್ರಿಗೂ ಕಳಿಸಿದ್ದೆ. ಯಾಕೆಂತಂದರೆ ನನ್ನ ವಕೀಲರಲ್ಲ ಅಂತ ಹೇಳಿದ್ರಲ್ಲಿ ಅವರೇ ಬಿಗ್ ಬಾಸಲ್ಲಿ ಇರ್ಬೇಕಾದ್ರೆ ಮುಂದಾಳತ್ವ ವಹಿಸ್ಕೊಂಡಿದ್ರು. ವೆರಿ ಗುಡ್ ಫ್ರೆಂಡ್ ಆಫ್ ಮೈನು, ಗೊತ್ತಿಲ್ಲ ಏನಕ್ಕೆ ಆ ಥರ ಮಾಡ್ತಾರೆ ಅಂತ. ಎಸ್ ಹಂಸ ಅವರು. ಯಾ ಐ ಥಿಂಕ್ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಎಲ್ಲೋ ಒಂದು ಕಡೆ ಕಾರಣಕರ್ತರವರು. ವೆರಿ ಗುಡ್ ಫ್ರೆಂಡ್, ಮತ್ತು ಐ ಥಿಂಕ್ ವೆರಿ ಗುಡ್ ಪೇರ್ ಇನ್ ಬಿಗ್ ಬಾಸ್ ಅಂತ ಹೇಳ್ಬೋದು. ಆ ಕರ್ನಾಟಕ ಕ್ರಶ್ಗೆ ಹಂಸ ಅನ್ನೋ ವ್ಯಕ್ತಿ ಕಾರಣ ಆದರೂ ಒಂದು ಮಟ್ಟದಲ್ಲಿ ಕಾರಣ ಆಗಿದ್ದಾರೆ. ಐ ಥಿಂಕ್ ಎ ಗ್ರೇಟ್ ಥ್ಯಾಂಕ್ಸ್ ಟು ಅವರು. ಬಿಗ್ ಬಾಸ್ ರಂಜಿತ್ ಅವರು. ರಂಜಿತ್ ಮದುವೆ ಕರೀಲ್ಲ, ಆದರೂ ಹೋಗಿದ್ವಿ. ಮದುವೆಗೆ ಹೋಗಿ ಐ ವಿಸ್ಡ್ ಹಿಮ್. ಇನ್ಫ್ಯಾಕ್ಟ್ ನನ್ನ ಮೊಬೈಲ್ ವರ್ಕ್ ಆಗ್ತಿರ್ಲಿಲ್ಲ, ಅವರು ನನಗೆ ವಾಟ್ಸಪ್ ಮಾಡಿದ್ರಂತೆ. ಐ ಥಿಂಕ್ ಅಲ್ಲಿ ಕೈಘಟನೆ ನಡೀತು, ಬಟ್ ನಾನು ಅದನ್ನು ಮುಂದುವರಿಸ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಆ ಸಮಯದಲ್ಲಿ ಆಯಿತು ಅಂತೇಳಿ ನಾನೇ ಅವ್ರ ಜೊತೆ ನಾನೇ ಒಂದು ರೀತಿ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರ ಮದುವೆಗೂ ಹೋಗಿದೆ. ಐ ಥಿಂಕ್ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ ಅವ್ರನ್ನ. ಬಸವರಾಜ್ ಬೊಮ್ಮಾಯಿ ಅವರು. ಅದು ಕರೆಯದೇ ಮನೆಗೆ ಬರೋ ಅಂತ ಹೇಳಿದ್ರೆ ಇವರು ಕೂಡ ಒಬ್ರು. ನಾನು ಯಾರೋ XCM ಅಂತ ಹೇಳಿ ನಾನು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಆರೋಪ ಮಾಡಿದ್ರೆ ಅವ್ರು ಹೋಗಿ ನನ್ನ ಮೇಲೆ ಸ್ಟೇ ತಗೊಂಬಂದ್ರು. ಕಾರಣ ಏನಕ್ಕಿಂತ ನನಗೂ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇ ಸ್ಟೇ ತಗೊಂಬಂದು ಏನಾದರೂ ಅವ್ರ ಮಗನ ಸೋಲಿಗೆ ಕಾರಣ ಆಗ್ಬಿಡ್ತಾ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನನಗನ್ಸಿದ್ದೇನು ಅಂತಂದ್ರೆ ಅದೇ ಈ ಕುಂಬಳಕಾಯಿ ಕಳ್ಳ ಯಾರಪ್ಪ ಅಂದ್ರೆ ಎಲ್ಲಿ ಮುಟ್ಕೊಂಡು ನೋಡ್ಕೊಂಡಂಗೆಲ್ಲ ಮೈ ಮೇಲೆ ಹೇಳ್ಕೊಂಡ್ರು ಅಂತ ಅನ್ನಿಸ್ತದೆ.